ಗಣದ ಸಂಬಂಧದ ಅಭಾವ ಏನಿದೆಯಲ್ಲ ಅದೇ ಸಂಸರ್ಗ ಪ್ರತಿಯೋಗಿಕ ಅಭಾವ. ಈ ಅಭಾವವನ್ನೇ ಅತ್ಯಂತ ಅಭಾವ ಎಂಬುದಾಗಿ ಹೇಳ್ತಾರೆ. ಅದು ಸರಿಯಲ್ಲ. ಯಾಕೆ ಅಂತಂದರೆ ಏತದ್ ಭೂತಲಕ್ಕೆ ಏತದ್ ಘಟದ ಸಂಬಂಧ ಎಂಬುದು ಆಯ್ತಂತಂದರೆ ಆ ಸಂಸರ್ಗ ಪ್ರತಿಯೋಗಿಕ ಅಭಾವ ಎಂಬುದು ನಾಶ ಆಗತ್ತೆ. ಆದ್ದರಿಂದ ಅದು ಸಾವಧಿಕವೇ ಆಯ್ತಾಯಿತ್ತು, ನಿರವಧಿಕವಾಗಲಿಲ್ಲ. ಆದ್ದರಿಂದ ಸದಾಭಾವ ಮತ್ತು ಸಂಸರ್ಗ ಪ್ರತಿಯೋಗಿಕ ಅಭಾವ ಒಂದೇ ಅಲ್ಲ ಎಂಬುದಾಗಿ ಖಂಡನೆ ಮಾಡೋದಕ್ಕೋಸ್ಕರ ಇಲ್ಲಿ ಸದಾಭಾವ ಎಂಬುದಾಗಿ ಪ್ರಯೋಗ ಮಾಡಿದ್ದಾರೆ. ಆಯಿತು, ಸಂಸರ್ಗ ಪ್ರತಿಯೋಗಿಕ ಅಭಾವ ಎಂಬುದು ಅತ್ಯಂತ ಅಭಾವ ಅಲ್ಲ ಅಂತಂದರೆ ಅದೊಂದು ನಾಲ್ಕನೆಯ ಅತಿರಿಕ್ತವಾದಂತಹ ಅಭಾವವ ಅಂತಂದರೆ ಇಲ್ಲ. ಅದು ಈ ಸ್ವೀಕೃತವಾದಂತಹ ಈ ಮೂರು ಅಭಾವದಲ್ಲೇ ಕ್ರಮೇಣ ಅಂತರ್ಭಾವ ಆಗುತ್ತೆ. ಹೇಗೆ ಅಂತಂದರೆ ಏತದ್ ಭೂತಲಕ್ಕೆ ಏತದ್ ಘಟದ ಸಂಬಂಧ ಎಂಬುದು ಮುಂದೆ ಆಗತ್ತೆ ಅಂತಂದರೆ ಅಲ್ಲಿರುವಂತಹ ಸಂಸರ್ಗ ಪ್ರತಿಯೋಗಿಕ ಅಭಾವವು ಪ್ರಾಗಭಾವದಲ್ಲಿ ಅಂತರ್ಭಾವವಾಗುತ್ತೆ. ಇನ್ನು ಏತದ್ ಭೂತಲಕ್ಕೆ ಏತದ್ ಘಟದ ಸಂಬಂಧ ಎಂಬುದು ನಾಶ ಆಯಿತು ಅಂತಂದರೆ ಅಲ್ಲಿರುವಂತಹ ಸಂಸರ್ಗ ಪ್ರತಿಯೋಗಿಕ ಅಭಾವವು ಪ್ರಧ್ವಂಸಾಭಾವದಲ್ಲಿ ಅಂತರ್ಭಾವವಾಗುತ್ತೆ. ಇನ್ನು ಏತದ್ ಭೂತಲಕ್ಕೆ ಏತದ್ ಘಟದ ಸಂಬಂಧ ಎಂಬುದು ಆಗೋದೇ ಇಲ್ಲ, ಯಾವ ಕಾಲದಲ್ಲೂ ಆಗಲ್ಲ ಅಂತಂದರೆ ಆವಾಗ ಅಲ್ಲಿರುವಂತಹ ಸಂಸರ್ಗ ಪ್ರತಿಯೋಗಿಕ ಅಭಾವವು ಸದಾಭಾವದಲ್ಲಿ ಅಂತರ್ಭಾವವಾಗುತ್ತೆ. ಆದ್ದರಿಂದ ಆಚಾರ್ಯರು ಹೇಳಿದಂತೆ ಪ್ರಾಕ್ ಪ್ರಧ್ವಂಸ ಸದಾತ್ವೇನ ತ್ರಿವಿಧೋ ಭಾವಯಿಷ್ಯತೆ ಎಂಬುದಾಗಿ ಹೇಳಿದ್ದು ಮೂರೇ ಅಭಾವ ಸರಿಯೇ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣ. ಶ್ರೀಪಾದ ಪುತ್ರರಾದ ಅಪ್ರಮೇಯಾಚಾರ್ಯರು, ರಾಜಾಪಿ ಅಪ್ರಮೇಯಾಚಾರ್ಯರು ಮೊಟ್ಟ ಮೊದಲಿಗೆ ಶ್ರೀಮನ್ಮಧ್ವ ಸಿದ್ಧಾಂತ ಉನ್ನಾಹಿನಿ ಸಭೆಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಸಭೆಯ ಪರವಾಗಿ ವಿಶೇಷವಾದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ಅವರು ತತ್ವಸಂಖ್ಯಾನದ ಪರೀಕ್ಷೆಯನ್ನು ಅನುವಾದವನ್ನು ತುಂಬ ಸುಂದರವಾಗಿ ಇಷ್ಟು ಸಣ್ಣ ವಯಸ್ಸಿನಲ್ಲಿಯೇ ತತ್ವಸಂಖ್ಯಾನದ ಆ ಒಂದು ಪ್ರಾಗ್ಭಾವ ಪ್ರಧ್ವಂಸಾಭಾವದ ವಿಚಾರವನ್ನು ತುಂಬ ಸುಂದರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮುಂದಿನ ವರ್ಷ ಆದರೆ ಮುಂದಿನ ವರ್ಷ ತತ್ವೋದ್ಯೋತ, ತತ್ವನಿರ್ಣಯ, ನ್ಯಾಯಾಮೃತ, ಶ್ರೀಮನ್ಯಾಯಸುಧಾ ಪರಿಮಳದ ಒಂದು ಅನುವಾದವನ್ನು ಇಲ್ಲಿ ಅವರು ಮಾಡುವಂತೆ ಗುರುಗಳು ರಾಯರು ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಕೇಳ್ತಾ ಪ್ರತಿ ವರ್ಷ ಅವಶ್ಯವಾಗಿ ಸಭೆಗೆ ಬರಬೇಕು ಅಂತ. ಮುಂದೆ ಒಂದು ವಿಶೇಷ ಉಪನ್ಯಾಸ ಇದೇ ಗುರು ಸಾರ್ವಭೌಮ ವಿದ್ಯಾಪೀಠದ ಅಧ್ಯಾಪಕರಾದಂತಹ ಕನಕಾಚಲಾಚಾರ್ಯ ಪುರೋಹಿತವರು ಅವರು ಬಂಧಕ ಆವರಣಗಳು ಅನ್ನುವುದರ ಬಗ್ಗೆ ಉಪನ್ಯಾಸವನ್ನು ನೀಡಬೇಕು. ದತ್ತಿಯನ್ನು ಇಟ್ಟ ಮಹನೀಯರು ಎಸ್ ಗುರುರಾವ್, ಎಸ್ ವಿ ರಾಮಚಂದ್ರಾಚಾರ್, ಟಿ ಶ್ರೀನಿವಾಸರಾವ್ ಎನ್ ಸಾವಿತ್ರಿ ಅಮ್ಮಾಳ್ ಇವರ ಒಂದು ಸ್ಮಾರಕವಾಗಿ ಈ ಉಪನ್ಯಾಸ. ಪಂಡಿತ ಕನಕಾಚಲಾಚಾರ್ಯರು ಅವರು ಬಂದು ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಕೇಳ್ತೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬ್ರಹ್ಮರುದ್ರಾದಿವಂದ್ಯಂ ತುವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಟಾನಿ ಸಾಧಗೇಷ್ಟಾನಿ ಮಾಧವ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪರಮಪೂಜ್ಯ ವಿದ್ಯಾಗುರುಗಳಾದ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಪದ್ಮಗಳನ್ನು ಭಕ್ತಿಯಿಂದ ವಂದಿಸಿ, ಹಾಗೆ
ಸಮಸ್ತ ಮಾಧ್ವ ಪೀಠಾಧಿಪತಿಗಳ ಪಾದಪದ್ಮಗಳನ್ನು ಭಕ್ತಿಯಿಂದ ವಂದಿಸಿ, ಹಾಗೆ ನನ್ನ ಮತ್ತೊಬ್ಬ ವಿದ್ಯಾಗುರುಗಳಾದ ರಾಜ ಗಿರಿಯಾಚಾರ್ಯರ ಪಾದಪದ್ಮಗಳನ್ನು, ಹಾಗೆ ಅಧ್ಯಕ್ಷ ಸ್ಥಾನವನ್ನು ಮಂಡಿಸಿದ ಕಟ್ಟಿ ಪರಮಪೂಜ್ಯ ಕಟ್ಟಿ ಸತ್ಯಧ್ಯಾನಾಚಾರ್ಯರನ್ನು, ಹಾಗೆ ವಿದ್ಯಾಧೀಶಾಚಾರ್ಯರನ್ನು, ನೆರೆದ ಸಮಸ್ತ ವಿದ್ವಾಂಸರನ್ನು ಭಕ್ತಿಯಿಂದ ವಂದಿಸಿ ಒಂದು 10-15 ನಿಮಿಷಗಳ ಕಾಲ ಕೊಟ್ಟಂತಹ ವಿಷಯದ ಬಗ್ಗೆ ಮಾತನಾಡುವ ಪ್ರಯತ್ನವನ್ನು ಮಾಡುತ್ತೇನೆ. ನನಗೆ ಕೊಟ್ಟಂತಹ ವಿಷಯ ಬಂಧಕ ಆವರಣಗಳು ಅಂತ, ಜೀವನಿಗೆ ಬಂಧಕವಾದ ಆವರಣಗಳು ಅಂತ ಆ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಆಯೋಜಕರು ಹೇಳಿದ್ದಾರೆ. ಹಾಗಾಗಿ ಅನೇಕ ಗ್ರಂಥಗಳಲ್ಲಿ ಈ ವಿಷಯದ ಬಗ್ಗೆ ಉಲ್ಲೇಖ ಇದೆ. ಆ ವಿಷಯಗಳನ್ನೇ ಕ್ರೋಢೀಕರಿಸಿ ಈ ಸಭೆಯಲ್ಲಿ ಮಂಡಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಮುಖ್ಯವಾಗಿ ಈ ಬಂಧಕವಾದ ಆವರಣವನ್ನು ಯಾಕೆ ಅಂಗೀಕಾರ ಮಾಡಬೇಕು ಅಂತ ಪ್ರಾರಂಭದಲ್ಲಿ ಒಂದು ಪ್ರಶ್ನೆ. ಅಂಗೀಕಾರ ಮಾಡುವ ಅವಶ್ಯಕತೆ ಏನಿದೆ ಅಂತ ಕೇಳಿದರೆ, ನೋಡಿ, ಜೀವ ಅವನು ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಮುಕ್ತಿಯೋಗ್ಯನಾದಂತಹ ಜೀವ ಜ್ಞಾನಾನಂದ ಸ್ವರೂಪ, ಜ್ಞಾನಸ್ವರೂಪನೂ ಹೌದು, ಆನಂದ ಸ್ವರೂಪನೂ ಹೌದು, ಸ್ವಪ್ರಕಾಶನೂ ಆಗಿದ್ದಾನೆ. ಆದರೂ ಕೂಡ ಜೀವನಿಗೆ ಆನಂದಾನುಭವ ಇಲ್ಲ, ಜ್ಞಾನದ ಅನುಭವ ಇಲ್ಲ. ಯಾಕಿಲ್ಲ ಅಂತ ಪ್ರಶ್ನೆ ಬರುತ್ತೆ. ಜ್ಞಾನಾನಂದ ಸ್ವರೂಪ ಹೌದು, ಸ್ವಪ್ರಕಾಶನೂ ಹೌದು, ಆದರೂ ಕೂಡ ಅನುಭೂತಿ ಬರ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಈ ಆವರಕವನ್ನು ಅಂಗೀಕಾರ ಮಾಡಬೇಕು. ಬಂಧಕವಾದಂತಹ ಆವರಣಗಿದೆ, ಬಂಧಕವಾದಂತಹ ಆವರಣಗಿದೆ, ಆದ್ದರಿಂದ ಅವನಿಗೆ ಅನುಭೂತಿ ಆಗ್ತಾ ಇಲ್ಲ, ಜ್ಞಾನದ ಅನುಭೂತಿ ಆಗ್ತಾ ಇಲ್ಲ, ಆನಂದದ ಅನುಭೂತಿ ಆಗ್ತಾ ಇಲ್ಲ ಅಂತ ಅಂಗೀಕಾರ ಮಾಡಬೇಕು. ಅಷ್ಟೇ ಅಲ್ಲ, ಜೀವ ಅವನು ಜ್ಞಾನಾನಂದ ಸ್ವರೂಪ, ಹಾಗಾಗಿ ಜ್ಞಾನದ ಅನುಭೂತಿಯಾಗಬೇಕಾಗಿತ್ತು, ಆನಂದದ ಅನುಭೂತಿಯಾಗಬೇಕಾಗಿತ್ತು, ಅದಾಗ್ತಾ ಇಲ್ಲ. ಪ್ರತ್ಯುತ ಏನಾಗ್ತಾ ಇದೆ ಅಂತಂದರೆ, ಅದಕ್ಕೆ ವಿರೋಧಿಯಾದಂತಹ ತದ್ವಿರೋಧಿಯಾದಂತಹ ಅಜ್ಞಾನ, ಮಿಥ್ಯಾಜ್ಞಾನ, ರಾಗ, ದ್ವೇಷ, ಭಯ, ಕ್ರೋಧ, ಕ್ಷುತು, ಪಿಪಾಸ, ಭ್ರಾಂತಿ, ಚಿಂತ, ಜನಿ, ಜರ, ಮೃತಿ, ದುಃಖ ಇತ್ಯಾದಿ ರೂಪವಾದಂತಹ ಅನ್ಯಥಾಕಾರ ರೂಪವಾದ ಸಂಸಾರದ ಅನುಭೂತಿಯೇ ಆಗ್ತಾ ಇದೆ. ಜ್ಞಾನಾನಂದಾದಿಗಳ ಅನುಭೂತಿ ಇಲ್ಲ, ಪ್ರತ್ಯುತ ಅನ್ಯಥಾಕಾರವಾದಂತಹ ಯಾವ ಸಂಸಾರ ಇದೆಯೋ ಆ ಸಂಸಾರದ ಅನುಭೂತಿ ಆಗ್ತಾ ಇದೆ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಅದಾಗಬೇಕು, ಆಗ್ತಾ ಇಲ್ಲ. ಇದು ಕೂಡುದು ಆಗ್ತಾ ಇದೆ, ಯಾಕೆ ಅಂತ ಪ್ರಶ್ನೆ ಬಂತು. ಅಷ್ಟೇ ಅಲ್ಲ, ಈಗ ಜೀವ ಜ್ಞಾನಾನಂದ ಸ್ವರೂಪ, ಸೂರ್ಯ ಇದ್ದಾಗ ತದ್ವಿರೋಧಿಯಾದಂತಹ ತಮಸ್ಸು ಉತ್ಪನ್ನವಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವ ಅವನು ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಅಂತಂದ ಮೇಲೆ ಆವಾಗ ತದ್ವಿರೋಧಿಯಾದಂತಹ ಈ ಸಂಸಾರಕ್ಕೆ ಅವಕಾಶ ಇಲ್ಲ. ಸೂರ್ಯ ಇದ್ದಾಗ ಹೇಗೆ ತದ್ವಿರೋಧಿಯಾದಂತಹ ತಮಸ್ಸು ಉತ್ಪನ್ನವಾಗುವುದಿಲ್ಲವೋ, ಹಾಗೆ ಜ್ಞಾನಾನಂದ ಸ್ವರೂಪನಾದಂತಹ ಜೀವನಲ್ಲಿ ತದ್ವಿರೋಧಿಯಾದಂತಹ ಸಂಸಾರ ಉತ್ಪನ್ನವಾಗಲಿಕ್ಕೆ ಹೇಗೆ ಕಾರಣ, ಹೇಗೆ ಸಾಧ್ಯ? ಹಾಗಾಗಿ ಅದು ಆಗ್ಕೂಡುದು, ಆದರೂ ಆಗ್ತಾ ಇದೆ. ಆದ್ದರಿಂದ ಯಾವುದು ಆಗಬೇಕೋ ಅದು ಆಗ್ತಾ ಇಲ್ಲ, ಯಾವುದು ಆಗಬಾರದು ಅದು ಆಗ್ತಾ ಇದೆ. ಕಾರಣ ಏನು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಬಂಧಕವಾದ ಆವರಕವನ್ನು ಅಂಗೀಕಾರ ಮಾಡಬೇಕು ಅಂತ ಶಾಸ್ತ್ರದಲ್ಲಿ, ಸಿದ್ಧಾಂತದಲ್ಲಿ 7 ವಿಧವಾದಂತಹ ಬಂಧಕವಾದ ಆವರಣವನ್ನು ಅಂಗೀಕಾರ ಮಾಡುತ್ತಾರೆ. ಇದರ ಮೇಲೆ ಪೂರ್ವಪಕ್ಷಿಗಳ ಆಕ್ಷೇಪ, ಯಾರು ಬಂಧಕವಾದ ಆವರಕವನ್ನು ಅಂಗೀಕಾರ ಮಾಡಬಾರದು ಅಂತ ಹೇಳುತ್ತಾರೋ ಅವರು ಹೇಳೋದು, ಅಲ್ಲ, ಸಂಸಾರ ತೋರುತ್ತಾ ಇದೆ, ಯಾಕೆ ಅಂತ ಪ್ರಶ್ನೆ ಬಂದಾಗ ಬಂಧಕವಾದಂತಹ ಆವರಕವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಈ ಸಂಸಾರವನ್ನೇ ಮಿಥ್ಯಾ ಅಂತ ಹೇಳೋಣ. ಸಂಸಾರ ಇದ್ದರೆ ತಾನೇ ಸಂಸಾರ ತೋರುತ್ತಾಗಿದೆ, ಆದ್ದರಿಂದ ಯಾಕೆ ಅಂತ ಪ್ರಶ್ನೆ ಬಂದಾಗ ಬಂಧಕವಾದ ಆವರಣದಿಂದಾಗಿ ತೋರಿತು ಅಂತ ಹೇಳಬಹುದು. ಸಂಸಾರವನ್ನೇ ಇಲ್ಲ ಅಂತ ಹೇಳೋಣ ಅಂತಂದರೆ ಅದು ಸರಿಯಲ್ಲ. ಯಾಕೆ ಅಂತಂದರೆ ಸಂಸಾರ ಉಂಟು ಎಂಬುದಕ್ಕೆ ಸಂಸಾರವು ಸಾಕ್ಷಿಯಿಂದ ಸಿದ್ಧವಾಗಿದೆ. ಅಷ್ಟೇ ಅಲ್ಲ, ಅದು ಅಬಾಧ್ಯವಾಗಿದೆ, ಬಾಧ್ಯವಲ್ಲ. ಯಾವುದು ಬಾಧ್ಯವೋ ಅದನ್ನು ಮಿಥ್ಯಾ ಅಂತ ಹೇಳಬಹುದು, ಬಾಧ್ಯವಲ್ಲ. ಆದ್ದರಿಂದಾಗಿ ಸಾಕ್ಷಿ ಸಿದ್ಧವೂ ಹೌದು, ಅಬಾಧ್ಯವೂ ಹೌದು. ಆದ್ದರಿಂದಾಗಿ ಇದನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದಾಗಿ ಅಂತೂ ಸತ್ಯಭೂತವಾಗಿದೆ, ಸತ್ಯಭೂತವಾದಂತಹ ಸಂಸಾರಗಿದೆ, ಇನ್ನು ಜ್ಞಾನಾನಂದಾದಿಗಳ ಅನುಭೂತಿ ಇಲ್ಲ. ಕಾರಣ ಏನು ಅಂತ ಪ್ರಶ್ನೆ ಬಂದಾಗ ಅವಶ್ಯವಾಗಿ ನಾವು ಬಂಧಕವಾದ ಆವರಕವನ್ನು ಅಂಗೀಕಾರ ಮಾಡಲೇಬೇಕು ಅಂತ
ಒಟ್ಟಾರೆ 7 ವಿಧವಾದಂತಹ ಬಂಧಕವಾದ ಆವರಣವನ್ನು ಅಂಗೀಕಾರ ಮಾಡುತ್ತಾರೆ. ಅದರಲ್ಲಿ ಆಗಲೇ ಹೇಳಿದಂತೆ ಅಲ್ಲಲ್ಲಿ ಬಂದಂತಹ ವಿಷಯವನ್ನು ಕ್ರೋಢೀಕರಿಸಿ ಹೇಳುವಂತಹ ಪ್ರಯತ್ನವನ್ನು ಮಾಡುತ್ತೇನೆ. ಈ ರೀತಿ ಪ್ರಶ್ನೆ ಬಂದಾಗ ಅದಕ್ಕೆ ಸತ್ತತ್ವರತ್ನಮಾಲಾ ಎನ್ನುವಂತಹ ಗ್ರಂಥದಲ್ಲಿ ಹೇಳುತ್ತಾರೆ, ಗುಣರೂಪ ಅಪಿಹ್ಯೇತೆ ಶ್ರುತಿ ಸಂಸ್ಥಾ ಹರೀಚ್ಛಯ. ಯದ್ಯಪಿ ಜೀವರು ಗುಣಸ್ವರೂಪರು, ಆನಂದಾದಿ ಗುಣಸ್ವರೂಪರೇ ಇಲ್ಲ ಅಂತಲ್ಲ, ಗುಣರೂಪಾ ಅಪಿಹ್ಯೇತೆ ಶ್ರುತಿ ಸಂಸ್ಥಾ ಹರೀಚ್ಛಯ. ಯಾಕೆ ಸಂಸಾರ ಯಾಕೆ ಬಂತು? ಅವರು ಆನಂದಾದಿ ಗುಣಸ್ವರೂಪರಾದ್ದರಿಂದ ಅದೇ ಇರಬೇಕಾಗಿತ್ತು, ಸಂಸಾರ ಇರಕೂಡುದು. ಸಂಸಾರ ಯಾಕೆ ಬಂತು ಅಂತಂದರೆ ಶ್ರುತಿ ಸಂಸ್ಥಾ, ಶ್ರುತಿ ಅಂದರೆ ಸಂಸಾರ ಅಂತರ್ಥ. ಶ್ರುತಿ ಸಂಸ್ಥಾ ಭವಂತಿ ಕುತಃ ಹರೀಚ್ಛಯ, ಭಗವಂತನ ಇಚ್ಛೆ ಇದೆ. ಏನಂ ಬದ್ಧನಾಮಿ ಅಂತ ಭಗವಂತನ ಇಚ್ಛೆ. ಆ ಭಗವಂತನ ಇಚ್ಛೆಗೆ ಅನುಗುಣವಾಗಿ ಅವರು ಸಂಸಾರವನ್ನು ಪಡೆಯುತ್ತಾರೆ ಎಂಬುದಾಗಿ ಹೇಳುವ ಮೂಲಕ ಮೊಟ್ಟ ಮೊದಲ ಬಂಧಕವಾದ ಆವರಣವನ್ನು ನಿರೂಪಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸತ್ತತ್ವರತ್ನಮಾಲಾಕಾರರು ಹೇಳುತ್ತಾರೆ, ಮೊಟ್ಟ ಮೊದಲ ಆವರಕ ಯಾವುದು ಅಂತ. ಮೊಟ್ಟ ಮೊದಲ ಆವರಕ ಯಾವುದು ಅಂತ ಪ್ರಶ್ನೆ ಬಂದಾಗ, ಈಶ್ವರೇಚ್ಛಾ ಪ್ರಾಥಮಿಕಿ ತಾಂ ವಿನಾ ನಹಿ ಕಿಂಚನ ಅಂತ ವಾಕ್ಯ. ಇದು ದ್ವಿತೀಯ ಸ್ಕಂಧದ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ತಾತ್ಪರ್ಯದಲ್ಲಿ ಹೇಳುವಂತಹ ಪ್ರಮಾಣ ವಚನ. ಈಶ್ವರೇಚ್ಛಾ ಪ್ರಾಥಮಿಕಿ ಬಂಧಕ ಆವರಣ ಯಾವುದು ಅಂತ ಪ್ರಶ್ನೆ ಬಂದಾಗ ಈಶ್ವರೇಚ್ಛಾ. ಕಾರಣ ತಾಂ ವಿನಾ ನಹಿ ಕಿಂಚನ, ಆದ್ದರಿಂದ ಅದನ್ನೇ ಪ್ರಾಥಮಿಕವಾದಂತಹ ಬಂಧಕವಾದಂತಹ ಆವರಣ ಅಂತ ಅಂಗೀಕಾರ ಮಾಡಬೇಕು ಅಂತ ಹೇಳ್ತಾ, ಇದು ಮೊದಲನೇ ಆವರಕ ಅಂತ ಹೇಳ್ತಾ ಇನ್ನು ಎರಡನೇ ಆವರಕವನ್ನು ನಿರೂಪಣೆ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಎರಡನೇ ಆವರಕ ಯಾವುದು ಅಂತ ಪ್ರಶ್ನೆ ಬಂದಾಗ ಪ್ರಕೃತಿ ಅಂತ ನಾವು ಕರೆಯುತ್ತೇವೆ, ಅಚಿತ್ ಪ್ರಕೃತಿ ಅಂತ. ಈ ಅಚಿತ್ ಪ್ರಕೃತಿಯನ್ನೇ ಭಾವರೂಪವಾದ ಅವಿದ್ಯಾ ಅಜ್ಞಾನ ಅಂತಲೂ ಕರೆಯುತ್ತಾರೆ. ಅಲ್ಲಿಗೆ ಭಾವರೂಪವಾದ ಅವಿದ್ಯೆ ಏನಿದೆಯೋ ತದ್ರೂಪವಾದ ಅಷ್ಟೇ ಅಲ್ಲ, ಸತ್ವಾದಿ ಗುಣಾತ್ಮಕವಾದ ಯಾವ ಅಚಿತ್ ಪ್ರಕೃತಿ ಇದೆಯೋ ಅದು ಎರಡನೇ ಬಂಧಕವಾದ ಆವರಣ. ಇಲ್ಲಿ ಹೇಳುವಂತಹ ಸಂದರ್ಭದಲ್ಲಿ ಸತ್ತತ್ವರತ್ನಮಾಲಾಕಾರರು ಹೇಳುತ್ತಾರೆ, ಅಚಿತ್ ಪ್ರಕೃತಿ ಅದು ನೇರವಾಗಿ ಬಂಧಕವಾದ ಆವರಣವಲ್ಲ. ಕಾರಣ ಅದು ಅಚಿತ್ತಾದ್ದರಿಂದಲೇ ಸ್ವತಃ ಸಾಮರ್ಥ್ಯ ಇಲ್ಲ, ಬಂಧನ ಮಾಡುವ ಸಾಮರ್ಥ್ಯ ಇಲ್ಲ. ಆದ್ದರಿಂದ ಭಗವಂತನ ಇಚ್ಛೆ ಅಂತೇನಿದೆಯೋ ಅದಕ್ಕೆ ಪ್ರಾಥಮಿಕಿ ಅಂತ ಹೇಳಿದ್ದವರು. ಅದಿದ್ದಾಗ ಇದು ಆವರಕವಾಗ್ತದೆ. ಭಗವಂತನ ಇಚ್ಛಾ ಎನ್ನುವಂತಹ ಆವರಕವೇ ಇಲ್ಲ ಅಂತಾದರೆ ಎರಡನೇ ಆವರಕ ಕೊಡೋದಿಲ್ಲ. ಅದಕ್ಕೋಸ್ಕರವಾಗಿ ಹರಿಚ್ಛಾ ಏನಿದೆಯೋ ಆ ಹರಿಚ್ಛಾಕ್ಕೆ ಅನುಗುಣವಾಗಿ ಮಹಾಲಕ್ಷ್ಮೀ ದೇವಿಯು ಆ ಅಚಿತ್ ಪ್ರಕೃತಿಯಲ್ಲಿ ಇದ್ದುಕೊಂಡು ಜೀವನಿಗೆ ಬಂಧಕವಾಗುವಂತೆ ಮಾಡುತ್ತಾರೆ. ಅಲ್ಲಿಗೆ ಅಚಿತ್ ಪ್ರಕೃತಿ ಬಂಧಕವಾಗಬೇಕಾದರೆ ಲಕ್ಷ್ಮೀದೇವಿ ಅದರಲ್ಲಿ ಇದ್ದಿದ್ದರಿಂದ ಅದು ಪ್ರವೃತ್ತಿ ಮಾಡಿತು, ಸ್ವತಃ ಪ್ರವೃತ್ತಿ ಸಾಮರ್ಥ್ಯ ಇಲ್ಲ. ಆದ್ದರಿಂದಾಗಿ ಲಕ್ಷ್ಮೀದೇವಿಯು ಅಚಿತ್ ಪ್ರಕೃತಿಯಲ್ಲಿ ಇದ್ದುಕೊಂಡು ಬಂಧಕವಾಗುವಂತೆ ಮಾಡುತ್ತಾಳೆ. ಆದ್ದರಿಂದ ಈ ಅಚಿತ್ ಪ್ರಕೃತಿ ಅರ್ಥಾತ್ ಮಹಾಲಕ್ಷ್ಮೀ ದೇವಿಯಿಂದ ಅಧಿಷ್ಠಿತವಾದ ಅಚಿತ್ ಪ್ರಕೃತಿಯು ದ್ವಿತೀಯವಾದ ಆವರಕ. ಈ ಸಂದರ್ಭದಲ್ಲಿ ಪ್ರಮಾಣಗೇನು ಅಂತ ಪುನಃ ಪ್ರಶ್ನೆ ಬಂದಾಗ ಹರಿಚ್ಛೆ ಅದು ಬಂಧಕ ಎಂಬುದಕ್ಕೆ ಪ್ರಮಾಣಗೇನು ಅಂತ ಪ್ರಮಾಣವನ್ನು ಕೊಟ್ಟರು, ತಾತ್ಪರ್ಯ ವಾಕ್ಯವನ್ನು. ಇನ್ನು ಅಚಿತ್ ಪ್ರಕೃತಿ ಅರ್ಥಾತ್ ಸತ್ವಾದಿ ಗುಣಾತ್ಮಕವಾದ ಭಾವರೂಪ ಅವಿದ್ಯಾತ್ಮಕವಾದ ಅಚಿತ್ ಪ್ರಕೃತಿ ಅದು ಬಂಧಕ ಎನ್ನುವ ವಿಷಯದಲ್ಲಿ ಪ್ರಮಾಣಗೇನು ಅಂತ ಪ್ರಶ್ನೆ ಬಂದಾಗ ಸುಧಾ ವಚನವೇ ಪ್ರಮಾಣ ಅಂತ. ಕಾರಣ ಸುಧಾದಲ್ಲಿ ಒಂದು ವಚನ ಹೀಗಿದೆ, ಮಾಯಾ ಅವಿದ್ಯಾ ಪ್ರಕೃತಿ ಇತ್ಯಾದಿ ಶಬ್ದಾಭಿಧೇಯಂ ಅನಾದ್ಯೇವ ಕಿಮಪಿ ದ್ರವ್ಯಂ ಸ್ವರೂಪ ಚೈತನ್ಯಾವರಕಂ ಅಂಗೀಕಾರ್ಯಂ ಅಂತ ವಚನ. ಅಲ್ಲಿಗೆ ಈ ಪ್ರಕೃತಿಯನ್ನು ಮಾಯಾ ಅಂತ ಕರೆಯುತ್ತಾರೆ, ಅವಿದ್ಯಾ ಅಂತ ಕರೆಯುತ್ತಾರೆ. ಹೀಗೆ ಮಾಯಾ ಅವಿದ್ಯಾ ಇತ್ಯಾದಿ ಶಬ್ದಗಳಿಂದ ಅವಿಧೇಯವಾದ ಯಾವ ಅನಾದಿಯಾದ ಒಂದು ಅಚಿತ್ ಪ್ರಕೃತಿ ಇದೆಯೋ, ದ್ರವ್ಯ ಇದೆಯೋ ಅದನ್ನೇ ಸ್ವರೂಪ ಚೈತನ್ಯಕ್ಕೆ ಆವರಕ ಅಂತ ಅಂಗೀಕಾರ ಮಾಡಬೇಕು ಅಂತ ಹೇಳಿದ್ದರಿಂದ ಆ ಜೀವಸ್ವರೂಪಕ್ಕೆ ಆವರಕವಾದ ದ್ವಿತೀಯವಾದಂತಹ ಪದಾರ್ಥ ಯಾವುದು ಅಂತ ಕೇಳಿದರೆ ಅದು ಅನಾದಿಯಾದಂತಹ ಪ್ರಕೃತಿ ಅಂತ ಈ ಸಂದರ್ಭದಲ್ಲಿ ನಿರೂಪಣೆ ಮಾಡುತ್ತಾ, ಇದು ತತ್ವಸಂಖ್ಯಾನ ವ್ಯಾಖ್ಯಾನದಲ್ಲಿ ಹೇಳಿದಂತಹ ವಿಷಯ. ಇದೇ ಸಂದರ್ಭದಲ್ಲಿ ಸತ್ತತ್ವರತ್ನಮಾಲಾಕಾರರು ಒಂದು ವಿಶೇಷವನ್ನು ನಿರೂಪಣೆ ಮಾಡುತ್ತಾರೆ. ಇದು ಅವಶ್ಯವಾಗಿ ತಿಳಿಯಲೇಬೇಕಾದಂತಹ ಅಂಶ ಅಂತ ಅನ್ನಿಸ್ತದೆ. ಸತ್ವಾದಿ ಗುಣಾತ್ಮಕವಾದ ಪ್ರಕೃತಿ ಅದು ಬಂಧಕ. ಆ ಸತ್ವಾದಿ ಗುಣಾತ್ಮಕವಾದ ಪ್ರಕೃತಿಯ ಕಾರ್ಯ ಏನು ಅಂತ ಕಾರ್ಯವನ್ನು ನಿರೂಪಣೆ ಮಾಡ್ತಾರೆ.
ನೋಡಿ, ಸತ್ವ ರಜಸ್ತಮೋ ಗುಣಗಳು ಅಂತ 3 ಗುಣಗಳಿವೆ. ಆ 3 ಗುಣಗಳು ಸೂಕ್ಷ್ಮ ಸ್ಥೌಲ್ಯ ಭೇದೇನ ಅದು ಪುನಃ ದ್ವೈವಿಧ್ಯವನ್ನು ಪಡೆಯುತ್ತವೆ. ಅಲ್ಲಿಗೆ ಸೂಕ್ಷ್ಮವಾದ ಸತ್ವಗುಣ, ಸ್ಥೂಲವಾದ ಸತ್ವಗುಣ, ಸೂಕ್ಷ್ಮವಾದ ರಜೋಗುಣ, ಸ್ಥೂಲವಾದ ರಜೋಗುಣ, ಸೂಕ್ಷ್ಮವಾದ ತಮೋಗುಣ, ಸ್ಥೂಲವಾದ ತಮೋಗುಣ ಅಂತ ಒಟ್ಟಾರೆ 6 ಆಯಿತು. ಅದರಲ್ಲಿ ಒಂದೊಂದು ಗುಣದ ಕಾರ್ಯ ಏನು ಅಂತ ನಿರೂಪಣೆ ಮಾಡುತ್ತಾರೆ. ಈ ಸೂಕ್ಷ್ಮವಾದ ಯಾವ ಸತ್ವಗುಣ ಇದೆಯೋ ಆ ಸತ್ವಗುಣವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಹರೀಚ್ಛೆಯಿಂದ ಮಹಾಲಕ್ಷ್ಮೀ ದೇವಿಯು ಶ್ರೀರೂಪದಿಂದ ಭಗವದ್ವಿಷಯಕವಾದ ಜ್ಞಾನ ಉಂಟಾಗುವಂತೆ ಮಾಡುತ್ತಾಳೆ. ಉದಾಹರಣೆಗೆ ನಾವು ಶಾಸ್ತ್ರವನ್ನು ಕೇಳ್ತಾ ಇರ್ತೇವೆ, ನಾವೆಲ್ಲ ಸಭೆಗೆ ಬಂದಿದ್ದೇವೆ. ಈ ಸಭೆಯಿಂದ ಭಗವದ್ವಿಷಯಕವಾದಂತಹ ಜ್ಞಾನ ಉಂಟಾಗುತ್ತೆ. ಈ ಭಗವದ್ವಿಷಯಕವಾದಂತಹ ತತ್ವಜ್ಞಾನ ಉಂಟಾಗಲಿಕ್ಕೆ ಕಾರಣ ಅದು ಸತ್ವಗುಣ. ಕಾರಣ ಮಹಾಲಕ್ಷ್ಮೀ ದೇವಿಯು ಶ್ರೀರೂಪದಿಂದ ಈ ಸೂಕ್ಷ್ಮವಾದಂತಹ ಸತ್ವಗುಣವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಭಗವದ್ವಿಷಯಕವಾದಂತಹ ಯಥಾರ್ಥವಾದ ಪರೋಕ್ಷ ಜ್ಞಾನ ಉಂಟಾಗುವಂತೆ ಮಾಡುತ್ತಾಳೆ. ಇದು ಸತ್ವಗುಣದ ಕಾರ್ಯ, ಸೂಕ್ಷ್ಮವಾದ ಸತ್ವಗುಣದ ಕಾರ್ಯ. ಇನ್ನು ಸ್ಥೂಲವಾದಂತಹ ಸತ್ವಗುಣದ ಕಾರ್ಯ ಬಂಧಕ ಬಂದು ಯಾವುದೊಂದು ಬಂದು ಸೂಕ್ಷ್ಮವಾದ ಸತ್ವಗುಣ ಯಥಾರ್ಥ ಜ್ಞಾನವನ್ನೇ ಹುಟ್ಟಿಸ್ತದಾದ್ದರಿಂದ ಬಂಧಕವಾಗಲಿಲ್ಲ ಅಂತ ಪ್ರಶ್ನೆ. ಸೂಕ್ಷ್ಮವಾದ ಸತ್ವಗುಣ ಯಥಾರ್ಥ ಜ್ಞಾನವನ್ನೇ ಹುಟ್ಟಿಸುತ್ತೆ, ಆದ್ದರಿಂದಾಗಿ ಬಂಧಕವಾಗಲಿಲ್ಲ ಅಂತ. ಅಲ್ಲ ಬಂಧಕವಾಗಲಿಲ್ಲ ಅಂತಂದರೆ ಸಂಸಾರದಲ್ಲಿಗೆ ನಡಿಗೆತಾಗಿರೋಣದರಿಂದ ಸತ್ವಾದಿ ಗುಣಾತ್ಮಕವಾದ ಪ್ರಕೃತಿ, ಆದ್ದರಿಂದ ಪ್ರಕೃತಿಯನ್ನು ನಾವು ಬಂಧಕ ಅಂತ ಹೇಳಿದ್ದರಿಂದ ಅದೇ ಪ್ರಕೃತಿಯ ಆ ಭಾಗ ಮೋಕ್ಷ ಪ್ರತಿಬಂಧಕವಾಗಲಿಲ್ಲ. ಆ ಮೋಕ್ಷಕ್ಕೆ ಪ್ರಯೋಜಕವಾಯಿತು, ಮೋಕ್ಷಕ್ಕೆ ಪ್ರಯೋಜಕವಾಯಿತು ಅಂತ ಅರ್ಥ. ಅವರ ಹೇಳ್ತಾ ಇರೋದು ಬಂಧಕ ಅನ್ನೋ ಶಬ್ದಕ್ಕೆ ಅಂದರೆ ಜೀವನ ಸ್ವರೂಪವನ್ನಾದರೂ ತನ್ನ ನಿಜವಾದ ಸ್ವರೂಪವನ್ನ ಗೊತ್ತಾಗದೇ ಇರುವಂತಾರೆ ಮಾಡಬೇಕು. ದೇವರ ಗುಣಗಳನ್ನ ಗೊತ್ತಾಗದೇ ಇರುವಂತೆ ಸ್ಥೂಲವಾದದ್ದು ಆ ಭಗವಂತನ ಗುಣಗಳ ಸೂಕ್ಷ್ಮವಾದಂತಹ ಸತ್ವಗುಣ ಭಗವದ್ ಜ್ಞಾನಕ್ಕೆ ಸಾಧಕವಾದ್ದರಿಂದ ಪ್ರಯೋಜಕ, ಅದು ಪ್ರಯೋಜಕ. ಅಲ್ಲಿ ಉಪೋದ್ಬಲಕ ಐತೆ, ಬಂಧಕ ಅಲ್ಲ. ಪ್ರಯೋಜಕ. ಅದೇ ರೀತಿಯಾಗಿ ಸೂಕ್ಷ್ಮವಾದಂತಹ ರಜೋಗುಣನೂ ಬಂಧಕ ಅಲ್ಲ. ಯಾಕೆ ಅಂದರೆ ನಿವೃತ್ತವಾದಂತಹ ಕರ್ಮಗಳನ್ನು ಮಾಡಿಸ್ತದೆ, ಆದ್ದರಿಂದಾಗಿ ಅದು ಬಂಧಕ ಅಲ್ಲ. ತಮೋಗುಣ ಮಾತ್ರ ಅಂತಂತಾರೆ. ಹೌದು, ಆದರೆ ಪ್ರವೃತ್ತಂ ತರ್ಹಿ ಸುತಮಶ್ಚ ಜಹ್ಯಾತ್ ಅಂತ ಶಬ್ದ ಇದೆ. ಅದಕ್ಕೆ ಬರೆಯೋ ಕಾಲಕ್ಕೆ ಸುತಮಃ ಅಂದರೆ ಸೂಕ್ಷ್ಮತಮಃ ಅಂತ ಟೀಕಾರಾಯರು ಬರೆದಿದ್ದಾರೆ. ಯದಿ ಸೂಕ್ಷ್ಮತಮಃ ಪ್ರವೃತ್ತಂ ಸ್ಯಾತ್ ತರ್ಹಿ ಜಹ್ಯಾತ್ ಅಂತ ಹೇಳಿ ಟೀಕಾಕತ್ಪಾದರು ಬರೆದಿದ್ದಕ್ಕಾಗಿ ಸೂಕ್ಷ್ಮತಮೋ ಗುಣ ಬಂಧಕನೇ. ಸೂಕ್ಷ್ಮವಾದಂತಹ ಸತ್ವಗುಣ ರಜೋಗುಣ ಬಂಧಕ ಅಲ್ಲ, ಮೋಚಕ, ಪ್ರಯೋಜಕ. ಅದಕ್ಕೆ ಪರಿಹಾರ ಮಾಡ್ಯಾರ. ಆಯ್ತು ಮುಂದುವರಿಲಿ ಕನಕಾಚಾರ ಮುಂದುವರಿ. ಇನ್ನು ಆಮೇಲೆ ಅದನ್ನು ನಿಮಿತ್ತವನ್ನಾಗಿ ಮಾಡಿಕೊಂಡು ಮಹಾಲಕ್ಷ್ಮೀ ದೇವಿಯು ಅದೇ ಶ್ರೀರೂಪದಿಂದ ಭಗವದ್ವಿಷಯಕವಾದ ಜ್ಞಾನ ಉಂಟಾಗುವಂತೆ ಮಾಡುತ್ತಾಳೆ. ಅಯಂ ಘಟಃ ಅಯಂ ಪಟಃ ಇತ್ಯಾದಿ ಜ್ಞಾನ ಉಂಟಾಗ್ತದೆ. ಇದು ಸತ್ವಗುಣದ ಕಾರ್ಯ ಅಂತ ನಿರೂಪಣೆ ಮಾಡುತ್ತಾ, ಇನ್ನು ರಜೋಗುಣ ಅಂತ 2ನೇ ಗುಣ, ಅದರಲ್ಲಿಯೂ ಮತ್ತು ಸೂಕ್ಷ್ಮ ಸ್ಥೌಲ್ಯ ಭೇದೇನ ದ್ವೈವಿಧ್ಯ ಉಂಟು. ಆ ಸೂಕ್ಷ್ಮವಾದಂತಹ ರಜೋಗುಣವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಮಹಾಲಕ್ಷ್ಮೀ ದೇವಿಯು ಭೂರೂಪದಿಂದ ಭಗವದ್ವಿಷಯಕವಾದ ಪ್ರವೃತ್ತಿ ಉಂಟಾಗುವಂತೆ ಮಾಡುತ್ತಾಳೆ. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಅಥವಾ ಈ ಸಭೆಗೆ ಬಂದಿದ್ದೇವೆ, ಇದೆಲ್ಲ ಆಗ್ತಾ ಇದೆ, ಭಗವದ್ವಿಷಯಕವಾದಂತಹ ಪ್ರವೃತ್ತಿ ಉಂಟಾಗಿದೆ ಅಂತಂದರೆ ಅದಕ್ಕೆ ಸೂಕ್ಷ್ಮ ರೂಪವಾದಂತಹ ಸೂಕ್ಷ್ಮವಾದ ರಜೋಗುಣ ಕಾರಣ. ಅರ್ಥಾತ್ ರಜೋಗುಣವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಮಹಾಲಕ್ಷ್ಮೀ ದೇವಿ ಭೂರೂಪದಿಂದ ಮಾಡುತ್ತಾಳೆ ಅಂತ ಅರ್ಥ. ಇನ್ನು ಸ್ಥೂಲ ಅಂತ ಮತ್ತೊಂದಿದೆ. ಈ ಸ್ಥೂಲವಾದಂತಹ ರಜೋಗುಣವನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಮಹಾಲಕ್ಷ್ಮೀ ದೇವಿ ಭೂರೂಪದಿಂದಲೇ ಜಗತ್ತಿನಲ್ಲಿ ಅರ್ಥಾತ್ ಜಗದ್ವಿಷಯಕವಾದ ಪ್ರವೃತ್ತಿ ಉಂಟಾಗುವಂತೆ ಮಾಡುತ್ತಾಳೆ ಅಂತ ನಿರೂಪಣೆ ಮಾಡುತ್ತಾ, ಇನ್ನು ತಮೋಗುಣ ಅಂತ ಬಂತು. ಅದು ಮತ್ತು ಪುನಃ ದ್ವಿವಿಧ.
ಆ ಸೂಕ್ಷ್ಮವಾದ ತಮೋಗುಣದಿಂದಾಗಿ ದುರ್ಗಾರೂಪದಿಂದ ಮಹಾಲಕ್ಷ್ಮೀ ದೇವಿಯು ಭಗವದ್ವಿಷಯಕವಾದ ಅಯಥಾರ್ಥ ಜ್ಞಾನ ಉಂಟಾಗುವಂತೆ ಮಾಡುತ್ತಾಳೆ, ಮಿಥ್ಯಾಜ್ಞಾನ ಉಂಟಾಗುವಂತೆ ಮಾಡುತ್ತಾಳೆ. ಇನ್ನು ಅದೇ ಸ್ಥೂಲವಾದಂತಹ ತಮೋಗುಣವನ್ನು ಆಧರಿಸಿ ಮಹಾಲಕ್ಷ್ಮೀ ದೇವಿಯು ದುರ್ಗಾರೂಪದಿಂದ ಜಗದ್ವಿಷಯಕವಾದ ಅಯಥಾರ್ಥ ಜ್ಞಾನ ಉಂಟಾಗುವಂತೆ, ಶುಕ್ತಿಯನ್ನು ನೋಡಿ ಇದಂ ರಜತಂ ಅಂತ ಜ್ಞಾನ ಬರುತ್ತೆ, ಅದಕ್ಕೆ ತಮೋಗುಣ ಕಾರಣ ಅಂತ ಈ ರೀತಿಯಾಗಿ ಸತ್ತತ್ವರತ್ನಮಾಲಾಕಾರರು ತಮ್ಮ ಗ್ರಂಥದಲ್ಲಿ, ಇದು ತತ್ವ ಸಂಖ್ಯಾನ ವ್ಯಾಖ್ಯಾನದಲ್ಲಿ ಬರಲಿಲ್ಲ, ಆ ಗ್ರಂಥದಲ್ಲಿ ಮಾತ್ರ ಅದು ಸೂಕ್ಷ್ಮವಾಗಿ ನಿರೂಪಣೆ ಮಾಡುತ್ತಾರೆ. ಅಂತೂ ಒಟ್ಟಾರೆ ಈ ಸತ್ವ ರಜಸ್ತಮೋ ಗುಣದ ಕಾರ್ಯ ಯಾವುದು ಅಂತ ನಿರೂಪಣೆ ಮಾಡಿದ್ದಾರೆ. ಇದು ಎರಡನೇ ಆವರಕ ಅಂತ ಹೇಳುತ್ತಾ, ಇನ್ನು ಮೂರನೇ ಆವರಕ ಇದೇ ಸ್ಥೂಲ ಸತ್ವ ಅದು ಬಂಧಕ ಹೇಗಾಯಿತು? ಸ್ಥೂಲ ಸತ್ವ ಗುಣ ಬಂಧಕ ಆಗಬೇಕಲ್ಲ. ಜಗತ್ತಿನಲ್ಲಿ ಜಗದ್ವಿಷಯಕವಾದ ಜ್ಞಾನ ಉಂಟಾಗುವಂತೆ ಮಾಡಿತು. ಎಲ್ಲದರ ಮೇಲೆ ಭಾಗವತ ತಾತ್ಪರ್ಯದಲ್ಲಿ ಹೇಳುವಾಗ ಅದನ್ನು ಸರಿ, ಜ್ಞಾನೇಂದ್ರಿಯದಿಂದ ಹುಟ್ಟುವಂತಹ ಏನು ಕಾರ್ಯ ಇದೆ ಅದರಲ್ಲಿ ಅಭಿಮಾನವನ್ನು ಹುಟ್ಟಿಸುವ ಮೂಲಕ ಅದು ಬಂಧಕ ಅಂತ ಅದು ಇದರಲ್ಲಿ ಹೇಳಿದ್ದು ಯಾವುದದು, ಆಗಮಾಪಾಯಿನೋ ನಿತ್ಯ ತಾಂತಿತಿಕ್ಷಸ್ವ ಭಾರತ ಅಂತನ್ನುವ ಕಡೆಗೆ ಶ್ರೀಮದಾಚಾರ್ಯ ಅಲ್ಲ ಭಾಗವತ್ ತಾತ್ಪರ್ಯ ಅಷ್ಟೇ ಅಲ್ಲದೆ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ. ಯಾವುದೇ ಜ್ಞಾನ ಬರಬೇಕಾದರೂ, ಅಯಂ ಘಟಃ ಎನ್ನುವ ಜ್ಞಾನ ಬರಬೇಕಾದರೂ ಅರ್ಥಾತ್ ಸತ್ವಾದಿ ಗುಣಾತ್ಮಕವಾದಂತಹ ಭಾವರೂಪ ಅವಿದ್ಯಾತ್ಮಕವಾದಂತಹ ಪ್ರಕೃತಿಯು ಬಂಧಕ ಎನ್ನುವ ವಿಷಯದಲ್ಲಿ ಸುಧಾವಚನ ಒಂದು ಪ್ರಮಾಣ. ಅದೇ ರೀತಿಯಾಗಿ ಭಾಗವತ ವಚನವೂ ಪ್ರಮಾಣ. ಭಾಗವತ ಹೀಗಿದೆ, ಬದ್ಧನಂತಿ ನಿತ್ಯದ ಅಮುಕ್ತಂ ಮಾಯಿನಂ ಪುರುಷಂ ಗುಣಾಹ ಎಂಬುದಾಗಿ ಭಾಗವತದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಮಾಗಿಯಾದಂತಹ ಅಮುಕ್ತನಾದಂತಹ ಪುರುಷನನ್ನು ಗುಣಾಹ ಅರ್ಥಾತ್ ಸತ್ವ ರಜಸ್ತಮೋ ಗುಣಾಹ ಬದ್ಧನಂತಿ ಎಂಬುದಾಗಿ ಹೇಳಿದ್ದರಿಂದ ಇದು ಬಂಧಕ ಅಂತ ಎರಡನೇ ಬಂಧಕವನ್ನು ನಿರೂಪಣೆ ಮಾಡುತ್ತಾ, ಮೂರನೇ ಬಂಧಕ ಜೀವನ ಸ್ವರೂಪಕ್ಕೆ ಬಂಧಕವಾದಂತಹ ಮೂರನೇ ವಸ್ತು ಅದು ಕಾಮ ಅಂತ. ಆ ಕಾಮ ಬಂಧಕ, ಕಾಮ ಅಂದರೆ ಇಚ್ಛಾಂತರ್ಥ. ಅದಕ್ಕೆ ಪ್ರಮಾಣಿಗೇನು ಅಂತ ಪ್ರಶ್ನೆ ಬಂದಾಗ, ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯ ವೈರಿಣ ಕಾಮರೂಪೇಣ ಅಂತ ಗೀತಾ ವಚನ. ಅಲ್ಲಿಗೆ ಕಾಮರೂಪೇಣ ಎಂಬುದಾಗಿ ಹೇಳುವ ಮೂಲಕ ಕಾಮವೂ ಕೂಡ ಬಂಧಕ ಅಂತ ನಿರೂಪಣೆ ಮಾಡಿದ್ದಾರೆ. ಇಲ್ಲಿಗೆ 3 ಆವರಕವಾಯಿತು. ಇನ್ನು 4ನೇ ಆವರಕ ಪ್ರಾರಬ್ಧ ಕರ್ಮ ಅಂತ. ಪ್ರಾರಬ್ಧ ಕರ್ಮವೂ ಕೂಡ ಅದು ಬಂಧಕ. ಅದಕ್ಕೆ ಪ್ರಮಾಣ ಅನುವ್ಯಾಖ್ಯಾನವೇ ಪ್ರಮಾಣ. ಅನಾದಿ ಕರ್ಮಣ ಬದ್ಧೋ ಜೀವ ಸಂಸಾರ ಮಂಡಲೆ ವಾಸುದೇವೇಚ್ಛಯ ನಿತ್ಯಂ ಭ್ರಮತೀತಿ ಮದ್ವಚಃ ತದ್ವಚಃ ಎಂಬುದಾಗಿ ಅನುವ್ಯಾಖ್ಯಾನ. ಅಲ್ಲಿಗೆ ಅನಾದಿ ಕರ್ಮಣ ಬದ್ಧ ಎಂಬುದಾಗಿ ಹೇಳಿದ್ದರಿಂದ ಅನಾದಿಯಾದಂತಹ ಕರ್ಮವೂ ಒಂದು ಬಂಧಕ. ಇನ್ನು 4 ಮತ್ತು 5ನೇ ಬಂಧಕಗಳು ಕ್ರಮವಾಗಿ ಸ್ವಗುಣಾಚ್ಛಾದಕ ಮತ್ತು ಪರಮಾಚ್ಛಾದಕ ಅಥವಾ ಸ್ವಗುಣಾಚ್ಛಾದಿಕ ಅಥವಾ ಪರಮಾಚ್ಛಾದಿಕ ಅಂತ ಕರೆಯುತ್ತಾರೆ. ಅದು 2 ಬಂಧಕಗಳು. ಆದರೆ ಇವುಗಳ ಕಾರ್ಯ ಏನು ಅಂತ ಕೇಳಿದರೆ, ಸಣ್ಣ ಜಿಜ್ಞಾಸೆಯಿಂದ ಕೇಳ್ತೇನೆ. ಕರ್ಮ ಎಂಬತಕ್ಕಂಥದ್ದು ಅನಾದಿಯಾದಂತಹ ಬಂಧಕ ಅಂತ ಅಲ್ಲಿ ವಿಷಯ ಬರ್ತಾ ಇದೆ. ಆದರೆ ಸುಧಾದಲ್ಲಿ ಹೇಳುವಾಗ ತದ್ಭಾವೋಪಿ ಅನುಭವ ಸಿದ್ಧ ಆದ್ದರಿಂದ ಕಿಮಪಿ ಆವರ್ಕಂ ಅಂಗೀಕರಣೀಯಂ ಅಂತ ಹೇಳುವ ಕಾಲಕ್ಕೆ ಕಾಮಕರ್ಮಾದಿಗಳನ್ನು ಆವರಣದ ಅಂಗೀಕಾರ ಮಾಡಬಹುದಲ್ಲ ಅಂತ ಕೇಳಿದಾಗ ಸಾಧಿಯಾದಂತಹ ಕಾಮಕರ್ಮಗಳು ಆವರ್ಕವಾಗಿ ಸಾಧ್ಯ ಇಲ್ಲ ಅಂತ ಅಲ್ಲಿ ಉತ್ತರ ಕೊಡ್ತಾರೆ. ಸಾಧಿಯಾಗಿರತಕ್ಕಂತಹ ಕಾಮಕರ್ಮಗಳು ಜೀವನಿಗೆ ಅನಾದಿಯಾದಂತಹ ಜೀವನಿಗೆ ಬಂಧಕವಾಗಿ ಸಾಧ್ಯ ಇಲ್ಲ ಅಂತ ಪರಂಪರ ಅಂತ ಇಟ್ಕೊಳ್ಬೇಕು. ಪ್ರವಾಹತಃ ಅನಾದಿ, ಪ್ರವಾಹತಃ ಅನಾದಿ ಅಂತ ಇಟ್ಕೊಂಡಾಗ ಕೂಡುತ್ತೆ. ಇನ್ನು ಭಾವರೂಪ ಅವಿದ್ಯ ಇವರ ಪ್ರವಾಹತಃ ಅನಾದಿ, ಪ್ರವಾಹತಃ ಅನಾದಿ. ಸುಷುಪ್ತಿ ಪ್ರಳಯಗಳಲ್ಲೂ ಕೂಡ ತದ್ರುತ್ಯ ಭಾವೇನ ನಿಷ್ಕಲಂಕ ಚೈತನ್ಯ ಬಲಾತ್ ಅದು ಸ್ವಗುಣಕ್ಕೆ ಆಚ್ಛಾದಕ, ತನ್ನ ಸ್ವರೂಪ ಜ್ಞಾನ ಬಾರದೇ ಇರುವಂತೆ ಮಾಡುತ್ತೆ, ಸ್ವಗುಣಾಚ್ಛಾದಕವಾದಂತಹ ಆವರಣ. ಪರಮಾಚ್ಛಾದಕ ಅಂದರೆ ಪರಮಾತ್ಮನ ಗುಣವಾಗದೇ ಇರುವಂತೆ, ಪರಮಾತ್ಮನ ಜ್ಞಾನವಾಗದೇ ಇರುವಂತೆ ಮಾಡುವಂತಹ, ಇದನ್ನು ದುಷ್ಟ ಅಂತ ಕರೆಯುತ್ತಾರೆ. ಸ್ವಗುಣಾಚ್ಛಾದಿಕ ಪರಮಾಚ್ಛಾದಿಕ ರೂಪೇ ದ್ವೇ ದುಷ್ಟೇ ಪ್ರಕೃತಿ, ಇದನ್ನು ದುಷ್ಟ ಅಂತ ವ್ಯವಹಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇದು ಪ್ರಕೃತಿ ಶಬ್ದವಾಚ್ಯವೂ ಹೌದು. ಯಾವ ರೀತಿಯಾಗಿ ಭಾವರೂಪವಾದಂತಹ ಅವಿದ್ಯೆ ಅದು ಪ್ರಕೃತಿ ಶಬ್ದ ವಾಚ್ಯವೋ ಅದೇ ರೀತಿಯಾಗಿ ಇದನ್ನು ಕೂಡ ಪ್ರಕೃತಿ ಅಂತ ಕರೆಯುತ್ತಾರೆ. ಅದರ ವ್ಯತ್ಯಾಸ ಇಷ್ಟೇ, ಈ ಸ್ವಗುಣಾಚ್ಛಾದಕ ಪರಮಾಚ್ಛಾದಕ ಎನ್ನುವಂತಹ ಆವರಕಗಳು ಪ್ರಾತಿಸ್ವಿಕ,
ಅರ್ಥಾತ್ ಆ ವ್ಯಕ್ತಿಯಲ್ಲಿ ಇರುವಂತಹ ಬಂಧಕವಾದಂತಹ ಆವರಣ, ಅದು ಪ್ರಾತಿಸ್ವಿಕವಾದಂತಹ ಪದಾರ್ಥವಲ್ಲ. ಯಾವುದು ಆ ಭಾವರೂಪವಾದಂತಹ ಮೂಲಭೂತವಾದ ಯಾವ ಪ್ರಕೃತಿ ಅಂತ ನಾವು ಹೇಳುತ್ತೇವೋ ಅದು ಪ್ರಾತಿಸ್ವಿಕವಾದಂತಹ ಆವರಣವಲ್ಲ. ಅದನ್ನು ಹೇಳುತ್ತಾರೆ, ಅಥಾನ್ಯೇ ಪ್ರಕೃತಿ ದುಷ್ಟೇ ನೃಷು ಪ್ರಾತಿಸ್ವಿಕಂ ಸ್ಥಿತೆ ಸ್ವಗುಣಾಚ್ಛಾದಿಕ ತ್ವೇಕ ಪರಮಾಚ್ಛಾದಿಕ ಪರ. ಸತ್ವ ಅಲ್ಲ ಅಲ್ಲ, ಇದು ಕನಕಾಚಲಾಚಾರ ಪ್ರಾತಿಸ್ವಿಕ ಅಂತಿದೆ. ಪ್ರಾತಿಸಾರ ಒಬ್ಬರಿಗೆ ಅವಿದ್ಯಾ ನಿವೃತ್ತಿ ಆದರೆ ಸರ್ವಮೋಕ್ಷ ಪ್ರಸಂಗ ಅನ್ನುವ ಆಪತ್ತಿ ಅದ. ಆದ್ರಿಂದ ಅದು ಕೂಡ ಪ್ರಾತಿಸ್ವಿಕವೇ ಯೋಗ್ಯ ಅಂತ ಅನಿಸ್ತದೆ. ಆದರೆ ನೋಡಿದಂತೆ ಗ್ರಂಥಗಳಲ್ಲಿ ಹಾಗೆ ಸಿಗಲಿಲ್ಲ. ಇದು ಪ್ರಾತಿಸ್ವಿಕ ಅಂತ ಸ್ಪಷ್ಟ ಪ್ರಮಾಣ ಇರುವಂತೆ ಅದು ಹೇಳ ಅಲ್ಲಿ ಪ್ರಾತಿಸ್ವಿಕ ಶಬ್ದ ಇಲ್ಲ, ಅಲ್ಲಿ ಹೌದು ಇರಬಹುದು. ಇಲ್ಲಿ ಬರ್ದಿಲ್ಲ, ಆದ್ರೆ ಅದನ್ನು ಅಂಗೀಕಾರ ಮಾಡಿಲ್ಲ. ಸರ್ವಮೋಕ್ಷ ಪ್ರಸಂಗ, ಅನ್ಯಥಾ ಸರ್ವಮೋಕ್ಷ ಪ್ರಸಂಗ. ಅಲ್ಲಿಗೆ ನಾನು ಮುಗಿಸ್ಬಿಡ್ತೇನೆ. 5 ಮತ್ತು 6ನೇ ಪ್ರತಿಜೀವಂ ಅವಿದ್ಯಾ ಭೇದ ಅಂಗೀಕಾರ ಅಂತ ಪ್ರಮೇಯ ಬೇಕಾದ್ರೆ ಟೀಕಾಕೃತ್ವಾದರೂ ಪ್ರಾತಿಸ್ವಿಕತ್ವ ಅಂಗೀಕಾರ ಮಾಡಿದ್ದ. ಅನ್ಯಥಾ ಸರ್ವಮೋಕ್ಷ ಪ್ರಸಂಗ ಆಪತ್ತಿ ಇದ್ದೇ ಇದೆ. ಆ ದೋಷ ಬಂದೇ ಬರುತ್ತೆ. ನಿಯತ. ಇನ್ನು ಕೊನೆ ಆವರಣ ಲಿಂಗ ಶರೀರ ಅಂತ ಇಷ್ಟು ಹೇಳುತ್ತಾ ಒಟ್ಟಾರೆ 7 ಆವರಕ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಒಂದು ವಿಶೇಷಾಂಶವನ್ನು ನಿರೂಪಣೆ ಮಾಡಿ ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡುತ್ತೇನೆ. ಇಯಂಚ ಭಾವರೂಪ ಅವಿದ್ಯಾ ಲಿಂಗ ಶರೀರಮೇವ ಇತಿ ಬಹವಃ ತಾತ್ವಿಕಾಃ. ಇಲ್ಲಿ ವ್ಯತ್ಯಾಸ ಹೇಳುವಾಗ ಲಿಂಗ ಶರೀರವೂ ಒಂದು ಆವರಕ, ಅದೇ ರೀತಿಯಾಗಿ ಅವಿದ್ಯೆಯೂ ಕೂಡ, ಅರ್ಥಾತ್ ಭಾವರೂಪವಾದ ಅವಿದ್ಯೆ ಪ್ರಕೃತಿ ಅದು ಕೂಡ ಆವರಡು ಬೇರೆ ಬೇರೆ ಅಲ್ಲ ಅಂತ ಕೆಲವರ ವಾದ. ಅದನ್ನು ಹೇಳ್ತಾರೆ ತತ್ವಸಂಖ್ಯಾನ ವ್ಯಾಖ್ಯಾನದಲ್ಲಿ. ಇಯಂಚ ಭಾವರೂಪ ಅವಿದ್ಯಾ ಲಿಂಗ ಶರೀರಮೇವ ಇತಿ ಬಹವಃ ತಾತ್ವಿಕಾಃ ಪರಂ ತನ್ನ, ಅದು ಕೂಡೋದಿಲ್ಲ ಅಂತ. ಯಾಕೆ ಅಂತಂದರೆ ತೇಷಾಂ ಸ್ಪಷ್ಟ ಸುಧಾ ವಿರೋಧ. ಕಾರಣ ಯಥೋಕ್ತಂ ಸುಧಾಯಾಂ ಫಲಾದ್ಯಾಗೆ ಕರ್ಮಕ್ಷಯ ಪಾದೆ ಭಗವದಪರೋಕ್ಷಜ್ಞಾನ ಭೋಗಾಭ್ಯಾಂ ನಿವೃತ್ತ ಸಮಸ್ತ ಕರ್ಮಾಣಃ ಭಿನ್ನ ಲಿಂಗ ಶರೀರಾ ವಿಧ್ವಸ್ತ ಪ್ರಕೃತಯ ಅಂತ ಒಂದು ಪಂಕ್ತಿಗಿದೆ. ಅಲ್ಲಿ ನೋಡಿ, 2 ಒಂದೇ ಅಂತ ಆದರೆ ಭಿನ್ನ ಲಿಂಗ ಶರೀರಾ ಅಂತ ಅಷ್ಟು ಹೇಳಿದ್ರು ಸಾಕಾಗಿತ್ತು. ವಿಧ್ವಸ್ತ ಪ್ರಕೃತಯ ಅಂತ ಹೇಳೋದು ಬೇಕಾಗಿದ್ದಿಲ್ಲ. ಅಲ್ಲಿ ಭಿನ್ನ ಲಿಂಗ ಶರೀರ ಮತ್ತು ಪ್ರಕೃತಿ 2 ಒಂದೇ ಅಂತ ಆದರೆ ಆವಾಗ ಭಿನ್ನ ಲಿಂಗ ಶರೀರಾ ಅಂತಾದರೂ ಹೇಳಿ, ಅಥವಾ ವಿಧ್ವಸ್ತ ಪ್ರಕೃತಯ ಅಂತಾದರೂ ಹೇಳಿ. ಆದರೆ ಇದರಿಂದಲೇ ಗೊತ್ತಾಗುತ್ತೆ ಭಿನ್ನ ಲಿಂಗ ಶರೀರಾ ಅಂತ ಹೇಳಿ ಮತ್ತು ಪುನಃ ವಿಧ್ವಸ್ತ ಪ್ರಕೃತಯ ಅಂತ ಹೇಳಿದ್ದರಿಂದ ಆಪ್ತ ಅಂತ ಈ ಅಂಶವನ್ನು ಆ ವ್ಯಾಖ್ಯಾನದಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಹೀಗೆ 7 ಆವರಣಗಳು. ಈ 7 ಆವರಣಗಳ ಮಧ್ಯದಲ್ಲಿ ಭಗವಂತನ ಇಚ್ಛೆ ಕೊನೆಗೆ ಅದು ನಿವೃತ್ತವಾಗುವುದು ಅಂತ ತಾನೇ ಕಳ್ಕೊಳ್ತಾನೆ. ಆಮೇಲೆ 6 ಆವರಣಗಳ ಮಧ್ಯದಲ್ಲಿ 5 ಆವರಣಗಳು, ಆವರಣ ಪಂಚಕ, ಅದು ಅಪರೋಕ್ಷ ಜ್ಞಾನದಿಂದ ನಿವೃತ್ತವಾಗ್ತದೆ. ಆದರೆ ಕರ್ಮ ಮಾತ್ರ ಅದು ಭೋಗದಿಂದ, ಅಪರೋಕ್ಷ ಜ್ಞಾನ ಭೋಗಾಭ್ಯಾಮ್ ಎಂಬುದಾಗಿ ಹೇಳಿದ್ದರಿಂದ ಭೋಗದಿಂದ ನಿವೃತ್ತವಾಗತ್ತೆ ಅಂತ ಇಷ್ಟಂಶವನ್ನು ಈ ಸಂದರ್ಭದಲ್ಲಿ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ಅಂತ ಹೇಳ್ತಾ, ಇದು ಪ್ರಮೇಯ ವಿಷಯವಾದ್ದರಿಂದ ಅದು ಏನು ಹೇಳುತ್ತಾರೋ ಶಾಸ್ತ್ರಕಾರರು ಅಷ್ಟು ಮಾತ್ರ ತಿಳಿದು ಹೇಳಲು ಶಕ್ಯವೇ ಹೊರತು ಅದು ಅನುಭೂತಿಗೆ ಅದು ಯೋಗ್ಯವಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಏನಾದರೂ ನನ್ನ ಪ್ರಯತ್ನದಲ್ಲಿ ಲೋಪ ಇದ್ದು ತನ್ಮೂಲಕ ಅನುವಾದದಲ್ಲಿ ಏನಾದರೂ ದೋಷ ಬಂದಿದ್ದರೆ ಅದು ನನ್ನಿಂದ ಬಂದಂತಹ ದೋಷಗಳು ಅಂತ ಈ ಸಂದರ್ಭದಲ್ಲಿ ಹೇಳಿಕೊಳ್ತಾ, ಏನಾದರೂ ಗುರುಗಳು ಏನಾದರೂ ದೋಷಗಳು ಅಂತಿದ್ದರೆ ಅದು ನನಗೆ ಪಾಠ ಮಾಡಿದಂತಹ ಸಮಸ್ತ ಗುರುಗಳಿಗೂ ಸಲ್ಲಬೇಕು, ವಿಶೇಷವಾಗಿ ನಮ್ಮ ಪೂಜ್ಯ ಶ್ರೀಪಾದರಿಗೂ ಸಲ್ಲಬೇಕು ಅಂತ ಹೇಳ್ತಾ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ವಿಶೇಷವಾಗಿ ಬಂಧಕ ಆವರಣದ ಬಗ್ಗೆ ಅನೇಕ ಸತ್ತತ್ವರತ್ನಮಾಲಾ, ತತ್ವಸಂಖ್ಯಾನ ಟಿಪ್ಪಣಿ, ಅನೇಕ ಟಿಪ್ಪಣಿಗಳನ್ನು ಅಧ್ಯಯನ ಮಾಡಿ ತುಂಬ ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ. ಅವರಿಗೆ ಸಭಾದ ವತಿಯಿಂದ ನಿಧಿಯ ಗೋಪಿ ಅವರು ಸನ್ಮಾನವನ್ನು ಮಾಡಬೇಕು ಅಂತ ಕೇಳ್ತಾ, ಮುಂದಿನ ವಿಶೇಷ ಉಪನ್ಯಾಸ ರಂಗಮ್ಮಾಳ್ ಕೃಷ್ಣರಾವ್, ಸೀತಾ ರಂಗನಾಥ್ ಎಂಡ್ ಎಸ್ ರಂಗನಾಥ್ ತಿರುಪತ್ತೂರ್, ರಘುನಂದನಾಚಾರ್ಯ ಆರ್ಕಾಟ್, ದೇವಾಜಿರಾವ್ ಇವರ ಸ್ಮಾರಕವಾಗಿ ನಡೆಯುವಂತಹ ಒಂದು ಉಪನ್ಯಾಸ. ಈ ಉಪನ್ಯಾಸವನ್ನು ನಡೆಸಿಕೊಡುವವರು ಪಂಡಿತರಾದಂತಹ
ಪೌಮಾನಾಚಾರ್ಯ ಕಲ್ಲಾಪುರವರು. ಅವರ ಪರಿಚಯವನ್ನು ಮಾಡಿಕೊಡಿಸುವ ಅವಶ್ಯಕತೆ ಇಲ್ಲ. ಅವರ ವಿಷಯ ರಾಗಿ ತಂದೀರ ಅಂತನ್ನುವಂತಹ ಒಂದು ದಾಸರ ಪದ್ಯದ ಮರ್ಮ ಅಂತ ಅವರ ವಿಷಯ.